ಒಂದೇ ಗಗನವ ಕಾನು ತೊಂದೆ ನೆಲವನು ತುಳಿಯು ತೊಂದೆ ಧಾನ್ಯವನುಣ್ಣು ತೊಂದೆ ನಿರ್ಗುಡಿದು ಒಂದೇ ಗಾಳಿಯನು ಶಿರ್ಪ ನರಜಾತಿಯೊಳಗೆಂತು ಬಂದುದಿ ವೈಷಮ್ಯ ಮಂಕುತಿಮ್ಮ. ಒಂದೇ ಗಗನವ ಕಾನು ತೊಂದೆ ನೆಲವನು ತುಳಿಯು ತೊಂದೆ ಧಾನ್ಯವನುಣ್ಣು ತೊಂದೆ ನೀರು ಕುಡಿದು ಒಂದೇ ಗಾಳಿಯನು ಶಿರ್ಪ ನರಜಾತಿಯೊಳಗೆಂತು ಬಂದುದಿ ವೈಷಮ್ಯ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ನಮಗಿರುವುದು ಒಂದೇ ಆಕಾಶ, ತುಳಿಯುವ ನೆಲ ಒಂದೇ, ತಿನ್ನುವ ಧಾನ್ಯವೂ ಒಂದೇ, ಕುಡಿಯುವ ನೀರೂ ಒಂದೇ, ಉಸಿರಾಡುವ ಗಾಳಿಯೂ ಒಂದೇ. ಹೀಗಿದ್ದರೂ ಈ ಮನುಷ್ಯ ಜಾತಿಯಲ್ಲಿ ಈ ವೈಷಮ್ಯ ದ್ವೇಷ ಬಂದದ್ದು ಹೇಗೆ? ಪ್ರಪಂಚದ ಅತ್ಯಂತ ಶ್ರೇಷ್ಠ ಸಂಶೋಧನಾ ಪತ್ರಿಕೆ ಎಂದು ಗುರುತಿಸಲ್ಪಡುವ ನೇಚರ್ ಇತ್ತೀಚೆಗೆ ಗಾಬರಿಯಾಗುವಂತಹ ಸಂಶೋಧನೆಯೊಂದನ್ನು ದಾಖಲು ಮಾಡಿದೆ. ಅದರ ಲೇಖನದಂತೆ ಮನುಷ್ಯ ಜೀವ ಭೂಮಿಗೆ ಬಂದಂದಿನಿಂದ ಇಲ್ಲಿಯವರೆಗೆ ಪ್ರತಿಶತ 2% ಜನರ ಹತ್ಯೆ ಮನುಷ್ಯರಿಂದಲೇ ಆಗಿದೆ. ಪ್ರತಿಶತ 2% ಎಂದರೆ ಅದೆಷ್ಟು ಕೋಟಿ ಸಂಖ್ಯೆಯಾಗುತ್ತದೆಯೋ ಗೊತ್ತಿಲ್ಲ. ಕಾಡಿನಲ್ಲಿ ಒಂದು ಜಾತಿಯ ಪ್ರಾಣಿ ಘರ್ಷಣೆಯಲ್ಲಿ ತನ್ನದೇ ಜಾತಿಯದೇ ಇನ್ನೊಂದು ಪ್ರಾಣಿಯನ್ನು ಕೊಲ್ಲುತ್ತದೆ. ಅವುಗಳಿಗೆ 2 ಮುಖ್ಯ ಕಾರಣಗಳಿರುತ್ತವೆ. ಮೊದಲನೆಯದು ಹಸಿವು. ತನ್ನ ಹಸಿವಿನ ಪೂರೈಕೆಗೆ ಮತ್ತೊಂದು ಪ್ರಾಣಿ ಅಡ್ಡ ಬರುತ್ತದೆಂದಾಗ ಆಕ್ರಮಣ ಮಾಡುತ್ತದೆ. ಎರಡನೆಯದು, ತನ್ನ ಕ್ಷೇತ್ರದಲ್ಲಿ ಮತ್ತೊಂದು ಪ್ರಾಣಿ ಪ್ರವೇಶಿಸಿದರೆ ತನ್ನ ಅಧಿಕಾರಕ್ಕೆ ಧಕ್ಕೆ ಬಂದಂತೆ ಮತ್ತು ಮತ್ತೊಬ್ಬ ಪಾಲುಗಾರ ಬಂದಂತೆ ಎಂದು ಭಾವಿಸುವುದರಿಂದ ಆಕ್ರಮಣ ಮಾಡುತ್ತದೆ. ಇದರಿಂದಾಗಿ ಹತ್ಯೆಯಾಗುತ್ತದೆ. ಹಾಗಾದರೆ ಮನುಷ್ಯರ ನಡುವೆ ವೈಷಮ್ಯ ದ್ವೇಷ ಏಕೆ ಬರುತ್ತದೆ? ಅವನಿಗಿರುವುದು ಎಲ್ಲವೂ ಸಮಾನವಾಗಿಯೇ ಇದೆ. ಅದೇ ಆಕಾಶ, ನೆಲ, ನೀರು, ಗಾಳಿ, ಧಾನ್ಯ ಎಲ್ಲರಿಗೂ ಇರುವಾಗ ಭೇದ ಬಂದಿರುವುದೇಕೆ? ಸಮಾಜಶಾಸ್ತ್ರಜ್ಞರು ಹೇಳುವಂತೆ ಸಮಾನತೆ ಎನ್ನುವ ಪದ ಹೇಳುವುದಕ್ಕೆ ಚಂದ, ಆದರೆ ವ್ಯವಹಾರದಲ್ಲಿ ಯಾರೂ ಸಮಾನತೆಯನ್ನು ಇಷ್ಟಪಡುವುದಿಲ್ಲ. ಮಾನವನ ಮೂಲ ಅಪೇಕ್ಷೆ ಎಂದರೆ ತಾನು ಮತ್ತೊಬ್ಬರಿಗಿಂತ ದೊಡ್ಡವನಾಗಬೇಕು, ಅವರಿಗಿಂತ ಹೆಚ್ಚು ಶ್ರೀಮಂತನಾಗಬೇಕು, ತನ್ನ ಬಳಿ ಯಾರಲ್ಲೂ ಇರದಷ್ಟು ಹಣ, ಅಧಿಕಾರ, ಜ್ಞಾನ ಇರಬೇಕೆನ್ನುತ್ತಾನೆ. ಈ ಹೆಚ್ಚು ಪಡೆಯಬೇಕೆನ್ನುವ ಪೈಪೋಟಿಯೇ ವೈಷಮ್ಯದ ಬೀಜ. ಈ ಹೆಚ್ಚುಗಾರಿಕೆ ಇರುವವರನ್ನು ಕಂಡರೆ ಅಸೂಯೆ ತೀವ್ರವಾದಾಗ ದ್ವೇಷ. ಧರ್ಮದ ಕಲ್ಪನೆ ಇರುವುದು ನಮ್ಮಲ್ಲಿ ತಿಳುವಳಿಕೆಯನ್ನು ತರಲು, ಆದರೆ ಧರ್ಮದ ಹೆಸರಿನಲ್ಲಿ ನಡೆದ ಅನಾಹುತಗಳ ಪ್ರಮಾಣ ಮಹಾಯುದ್ಧಗಳ ಪ್ರಮಾಣಗಳಿಗಿಂತ ಬಹಳ ದೊಡ್ಡದು. ಪ್ರತಿಯೊಬ್ಬ ವ್ಯಕ್ತಿಗೊಂದು ನಂಬಿಕೆ ಇದೆ, ಮತ್ತೊಬ್ಬನಲ್ಲೂ ಅದೇ ನಂಬಿಕೆ ಇದೆ ಎಂದಾಗ ಅವರಿಬ್ಬರೂ ಒಂದಾಗುತ್ತಾರೆ. ತಮ್ಮಂತೆಯೇ ನಂಬಿಕೆ ಇರುವವರನ್ನು ಸೇರಿಸಿ ಸಂಘ ಕಟ್ಟುತ್ತಾರೆ. ವೈಯಕ್ತಿಕ ನಂಬಿಕೆ ಸಾಂಘಿಕ ನಂಬಿಕೆಯಾದಾಗ ಅದು ಒಂದು ಮತವಾಗಿ ಉಗ್ರವಾಗುತ್ತದೆ, ಜಗಳಗಂಟವಾಗುತ್ತದೆ. ತಾನೇ ಶ್ರೇಷ್ಠವೆಂದು ವಾದ ಮಾಡುವುದರೊಂದಿಗೆ ಬೇರೆ ಮತಗಳನ್ನು ಕೀಳಾಗಿ ಕಂಡು ದ್ವೇಷಕ್ಕೆ ಕಾರಣವಾಗುತ್ತದೆ. ಈ ಪರಿಯ ವೈಷಮ್ಯವನ್ನು ಕಂಡೇ ಕಗ್ಗ ಹೇಳುತ್ತದೆ. ಇಷ್ಟು ಎಲ್ಲ ಸವಲತ್ತುಗಳು ಎಲ್ಲರಿಗೂ ಸಮಾನವಾಗಿ ದೊರೆತಿರುವಾಗ ಹಂಚಿಕೊಂಡು ತಿಂದು ಸಂತೋಷವಾಗಿ ಬದುಕದೆ ಯಾಕೆ ಮನುಷ್ಯ ವೈಷಮ್ಯಕ್ಕೆ ಈಡಾಗುತ್ತಾನೆ ಎನ್ನುತ್ತಾರೆ DVಜಿಯವರು. ಧನ್ಯವಾದಗಳು. ಥ್ಯಾಂಕ್ ಯು.